ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಕೋಗಿಲು ಬಡವರಿಗೆ ಮಾನವೀಯತೆ ಅಡಿ ಮನೆ. ಇನ್ನು ಮೊದಲ ಹಂತದ 25ರಿಂದ 30 ಜನರಿಗೆ ಮನೆಯಿಂದ ಜಮೀರ್ ಅಹ್ಮದ್. ಈ ಎಲ್ಲಾ ಸುದ್ದಿಯನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9ನಲ್ಲಿ. ಕೋಗಿಲು ಅಕ್ರಮವಾಸಿಗಳಿಗೆ ಮನೆ ನೀಡದಂತೆ ಕೇಸರಿ ಪಡೆ ಸಮರ ಸಜ್ಜಾಗಿದೆ. ಆದರೆ ತೀವ್ರ ವಿರೋಧದ ನಡುವೆನೇ ರಾಜ್ಯ ಸರ್ಕಾರ ಅಕ್ರಮವಾಸಿಗಳಿಗೆ ಮನೆ ನೀಡುವುದಕ್ಕೆ ಮುಂದಾಗಿದೆ. ಹೈಕಮಾಂಡ್ ಓಲೈಕೆ ಕೇರಳದ ಒತ್ತಡಕ್ಕೆ ಮಣಿದು ಪರ ವಿರೋಧದ ನಡುವೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮತ್ತು ವಸತಿ ಸಚಿವ ಜಮೀರ್ ಅಹ್ಮದ್ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಕೋಗಿಲು ಬಡವರಿಗೆ ಮಾನವೀಯತೆ ಅಡಿಯಲ್ಲಿ ಮನೆ ನೀಡಬೇಕು, ಕಾನೂನುಬದ್ಧವಾಗಿಯೇ ಮನೆ ಹಂಚಿಕೆ ಮಾಡಬೇಕು ಅಂತ ಸಭೆಯಲ್ಲಿ ನಿರ್ಧಾರವಾಗಿದೆ. ಗುಡಿಸಲು ಹಾಕಿದವರ ಮೂಲದ ಬಗ್ಗೆ ಮೊದಲು ತನಿಖೆಯಾಗಲಿ. ಯುಪಿ ಬಿಹಾರದಿಂದ ಜನ ಬಂದಿರುವ ಬಗ್ಗೆ ಮಾಹಿತಿ ಇದ್ದು ಬೇರೆ ರಾಜ್ಯಗಳಿಂದ ಬಂದು ನೆಲೆಸಿದವರಿಗೆ ಮಾತ್ರ ಆದ್ಯತೆ ಕೊಡಲಾಗ್ತಾ ಇದೆ ಅಂತ ಸಚಿವ ಜಮೀರ್ ಅಹ್ಮದ್ ಹೇಳಿದ್ದಾರೆ. ಮನೆಗಳು ಕೊಡಬೇಕಂತ ತೀರ್ಮಾನ ಮಾಡಿದೀವಿ, ಅದು ಬಡವರು ಕೊಳ್ಳೇಬೇಕದು. ಅಂದರೆ ನಾವು ಕೊಡೋದು ಮನೆಗಳು ಅವ್ರು ಕರ್ನಾಟಕದವ್ರು ಇರಬೇಕು, ಆಚೆವರೆಗೂ ಯಾರಿಗೂ ನಾವು ಕೊಡಲ್ಲ. ಗುರುವಾರದ ಒಳಗೆ ಮೊದಲ ಹಂತದ 25ರಿಂದ 30 ಜನರಿಗೆ ಮನೆ ನೀಡಬೇಕು ಅಂತ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಅಂತ ವಸತಿ ಸಚಿವ ಜಮೀರ್ ಅಹ್ಮದ್ ಹೇಳಿದ್ದಾರೆ. ಸಭೆ ಬಳಿಕ ಮಾತನಾಡಿದ ಅವರು, ಉಳಿದವರಿಗೆ ಎಲ್ಲ ಅರ್ಹರಿಗೂ ಹಂತ ಹಂತವಾಗಿ ಮನೆ ಕೊಡೋದಕ್ಕೆ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಕನ್ನಡಿಗರು ಅಲ್ಲದಿದ್ರು 5 ವರ್ಷ ಇಲ್ಲಿ ನೆಲೆಸಿದ್ರೆ ಮನೆ ಹಂಚಿಕೆಗೆ ನಿಯಮಗಳಿವೆ ಅಂತ ಹೇಳಿದ್ರು. ಯಾರನ್ನ ಹೆಂಗ್ ಮನೆ ಕೊಡೋಕೆ ಸಾಧ್ಯ? ಈಗ ಸರ್ಕಾರಿ ಮನೆ ಕೊಡ್ತಾರೆ, ನಮ್ಮ ಸ್ವಂತ ಮನೆ ಯಾರ್ಗಾನ ಕೊಡ್ಕೊಂಡು ಹೋದ್ ನಾವು. ಸರ್ಕಾರಿ ಮನೆ ಅಲಾಟ್ ಮಾಡಬೇಕಾದ್ರೆ ಅಥೆಂಟಿಕ್ ಡಾಕ್ಯುಮೆಂಟ್ಸ್ ಇರಬೇಕು. ಈಗ ಯಾರನ್ನ ಅಲಾಟ್ XYZ ಸೋಮಶೇಖರ್ ಅಂತ ಯಾರಿಗೊಮ್ಮೆ ಮನೆ ಕೊಟ್ಟೆ ನಾನು, ಅದು RTO ಬರ್ತದೆ ಆಚೆ. ಅವ್ನು ಯಾವನು ಎಲ್ವಾಸ ಮಾಡ್ತಾ ಇದ್ದ, ಏನು ಮಾಡ್ತಾ ಇದ್ದ, ಅಥೆಂಟಿಕ್ ಡಾಕ್ಯುಮೆಂಟ್ ಬರ್ತದೆ. ಆಧಾರ್ ಕಾರ್ಡ್ ಇರಬೇಕು, BPL ಕಾರ್ಡ್ ಇರಬೇಕು, ಎಲ್ಲ ಥರ ಡಾಕ್ಯುಮೆಂಟ್ಸ್ ಇದ್ದರೆ ಮಾತ್ರ ಕೊಡಬೇಕಾಗಿರೋದು. ಕೊಡ್ತೀವಿ ನಾವು. ವಿರೋಧದ ನಡುವೆನೂ ಕೋಗಿಲು ಅಕ್ರಮವಾಸಿಗಳಿಗೆ ರಾಜ್ಯ ಸರ್ಕಾರ ಮನೆ ನೀಡುವುದಕ್ಕೆ ಮುಂದಾಗಿದೆ. ಸರ್ಕಾರದ ಈ ನಡೆಯನ್ನ ಬಿಜೆಪಿ ಖಂಡಿಸಿದೆ. ನಿನ್ನೆ ಕೋಗಿಲು ಉಳಿಸಿ ಅಕ್ರಮ ವಲಸಿಗರನ್ನ ತೊಲಗಿಸಿ ಹೆಸರಿನಲ್ಲಿ ಬಾಗಲೂರು ಮುಖ್ಯ ರಸ್ತೆಯ ಕಂಟ್ರಿ ಕ್ಲಬ್ ಬಳಿ ಪ್ರತಿಭಟನೆ ನಡೆಸಲಾಯಿತು. ಬಾಂಗ್ಲಾದವರ ಮೇಲೆ ಪ್ರೀತಿ ಯಾಕೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನಿಸಿದ್ರು. ಇದಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿರುಗೇಟು ನೀಡಿದ್ದಾರೆ. ಮತಾಂಧರಿಗೆ ಮನೆ ಆಗ್ತಾ ಇದೆ, ಅದರ ಮುಖಾಂತರ ಬಾಂಗ್ಲಾದೇಶದವ್ರಿಗೆ ಏನಾದರೂ ಒಂದು ಸೈಟ್ ಸಿಕ್ಕಿದ್ರು ಸಹ ಅದು ಕೆಟ್ಟ ಪರಂಪರೆಯನ್ನು ರಾಜ್ಯದಲ್ಲಿ ನಾಂದಿ ಆಡ್ತೈತೆ. ಕನ್ನಡಿಗರಿಗೆ ಇಲ್ಲದೆ ಇರುವಂಥ ನೆಲ, ಬಾಂಗ್ಲಾದೇಶದ ಮೇಲೆ ಕಾಂಗ್ರೆಸ್ಗೆ ಪ್ರೀತಿ ಯಾಕೆ? ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇದೊಂದು ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಅಂತ ವಾಗ್ದಾಳಿ ನಡೆಸಿದ್ದಾರೆ. ವಿಜೇಂದ್ರ ಮಾತಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿರುಗೇಟು ನೀಡಿದ್ದಾರೆ. ಅಕ್ರಮವಾಗುವುದಕ್ಕೆ ಬಿಜೆಪಿಯವರು ಕಾರಣ, ಕೃಷ್ಣ ಬೈರೇಗೌಡ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತು ಇಡೀ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣ ಹೋಮ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇಂಥ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಅಕ್ರಮ ವಲಸಿಗರಿಗೆ ಬಾಂಗ್ಲಾದೇಶಕ್ಕೆ ಮನೆ ಕೊಡ್ತಾರೆ ಅಂತ ಹೇಳಿದ್ರೆ ಇವತ್ತು ಖಂಡಿತ ಇಡೀ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ಮಾಡ್ತೇವೆ. ಬಿಜೆಪಿಯಲ್ಲಿ ಇದ್ದವರು, ಬಿಜೆಪಿಯಲ್ಲಿ ಇರೋರು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅತಿಕ್ರಮಣ ಆಗಲಿಕ್ಕೆ ಅವರೆಲ್ಲ ಕಾರಣಕರ್ತರಾಗಿದ್ದಾರೆ. ಕೃಷ್ಣ ಬೈರೇಗೌಡರು ಇಂದು ತನಕ ಎಲ್ಲೋಗಿದ್ರು, 1 ವರ್ಷದಿಂದ ಕಟ್ಟಿರೋದು ಮನೆ ಎಲ್ಲೋಗಿದ್ರು. ಇವತ್ತಿನ ಹಾಗಾದ್ರೆ ಕೃಷ್ಣ ಬೈರೇಗೌಡರು ತಮ್ಮ ಮೂಲಕ ಪ್ರಶ್ನೆ ಕೇಳ್ತಾನೆ, ಹಾಗಾದ್ರೆ ಅವ್ರ ಮನೆಗಳನ್ನ ನಿಮ್ಮ ಕ್ಷೇತ್ರದಲ್ಲಿ ಕೆಡಬೇಕಾದ್ರೆ ನೀವೆಲ್ಲ ಹೋಗಿದ್ರಿ ಮಾನ್ಯ ಶಾಸಕರೇ? ಹಾಗಾದ್ರೆ ಕಂಡವರು ಅಂದ್ರೆ ಕಾಂಗ್ರೆಸ್ಗೆ ಯಾಕಿಷ್ಟು ಪ್ರೀತಿ ಅಂತ ಬಿಜೆಪಿ MLC CT ರವಿ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಬಾಂಗ್ಲಾದೇಶದವರಿಗೆ ಮನೆ ನೀಡಿ ಆಮೇಲೆ ಬಾಂಬ್ ಹಾಕ್ತಾರೆ ಅಂತಂದ್ರು. ಇದಕ್ಕೆ ತಿರುಗೇಟು ನೀಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಕರ್ನಾಟಕದವರನ್ನ ಗುರುತಿಸಿ ಮನೆ ಕೊಡಲಾಗುವುದು ಅಂತ ಹೇಳಿದ್ರು. ಕನ್ನಡನೇ ಮಾತಾಡ್ತಿರ್ತಕ್ಕಂಥ ಕನ್ನಡದ ಮಕ್ಕಳಿಗೆ ಮನೆ ಕೊಡಿ, ಆಮೇಲೆ ನೀವು ಕಂಡವ್ರ ಮಕ್ಕಳಿಗೆ ಕೊಡ್ರಂತೆ. ನಮಗೆ ಗೊತ್ತು, ನಿಮಗೆ ಪಾಕಿಸ್ತಾನದವ್ರನ್ನ ಕಂಡ್ರೆ, ಬಾಂಗ್ಲಾದೇಶದವ್ರನ್ನ ಕಂಡ್ರೆ ಸ್ವಲ್ಪ ಜಾಸ್ತಿ ಪ್ರೀತಿ ಅಂತ ನಮಗೆ ಗೊತ್ತು. ಯಾರು ಕರ್ನಾಟಕದವರಿದ್ದಾರೆ ಅವ್ರನ್ನ ಗುರುತಿಸಿ ಅವರಿಗೆ ಸರ್ಕಾರದ ಯೋಜನೆಯಲ್ಲಿ ಮನೆ ಬೇರೆಯವ್ರಿಗೂ ಕೊಡ್ತೀವಿ ಬಡವರಿಗೆ, ಅದೇ ರೀತಿಯಲ್ಲಿ ಇವ್ರಿಗೂ ಕೂಡ ಅವ್ರಿಗೆ ಮನೆ ಕೊಡುವಂಥದ್ದನ್ನು ಸರ್ಕಾರದ ಮಟ್ಟದಿಂದ ನಾವು ತೀರ್ಮಾನ ಮಾಡಿದ್ದೇವೆ. ಬಿಬಿಜಿ ರಾಮ್ಜಿ ಬಗ್ಗೆ ಕಾಂಗ್ರೆಸ್ ವದಂತಿ ಹರಡ್ತಾ ಇದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನವರು ಸುಳ್ಳಿನ ಫ್ಯಾಕ್ಟರಿಯನ್ನೇ ಇಟ್ಟುಕೊಂಡಿದ್ದಾರೆ. ನರೇಗಾ ಕೇವಲ ಕೂಲಿ ಕೆಲಸಕ್ಕೆ ಎಂಬ ಕಲ್ಪನೆಯಲ್ಲಿ ಮಾಡಿದ್ದು, ಕೆಲಸ ಕೊಡೋದ್ರ ಜೊತೆಗೆ ವಿಕಸಿತ ಗ್ರಾಮವೂ ಆಗಬೇಕು ಅಂತಂದ್ರು. ಜಿ ರಾಮ್ಜಿ ಬಗ್ಗೆ
ಕಾಂಗ್ರೆಸ್ ಪಾರ್ಟಿ ಒಂದು ಫಾಲ್ಸ್ ನ್ಯಾರೇಟಿವನ್ನು ಯಥಾಪ್ರಕಾರವಾಗಿ ಕಾಂಗ್ರೆಸ್ ಪಾರ್ಟಿ ಏನು ಸುಳ್ಳು ಹರಡುವಂಥ ಸುಳ್ಳು ಕ್ರಿಯೇಟ್ ಮಾಡುವಂಥ ಒಂದು ಫ್ಯಾಕ್ಟ್ರಿ ಇದೆ ಕಾಂಗ್ರೆಸ್ ಪಾರ್ಟಿ ಅಂದರೆ ಇಟ್ ದ ಫ್ಯಾಕ್ಟ್ರಿ ಆಫ್ ಕ್ರಿಯೇಟಿಂಗ್ ಲೈಫ್. ಬೀದರ್ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ನಿನ್ನೆ ಕೆಡಿಪಿ ಸಭೆ ನಡೆಯಿತು. ಸಭೆಯಲ್ಲಿ ಹುಮ್ನಾಬಾದ್ನ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಹಾಗೂ ವಿಧಾನ ಪರಿಷತ್ ಕಾಂಗ್ರೆಸ್ ಸದಸ್ಯ ಭೀಮಾರಾವ್ ಪಾಟೀಲ್ ನಡುವೆ ಜೋರು ಗಲಾಟೆಯೇ ನಡೆಯಿತು. ಗುರುನಾನನ ಜೀರಾ ಸಾಹೇಬ್ ಫೌಂಡೇಶನ್ ಹೆಸರಿನಲ್ಲಿ 48 ಎಕರೆ ಜಮೀನಿದೆ. ಕೆಲವರು ಅದನ್ನ ಒತ್ತುವರಿ ಮಾಡಿ ಫ್ಲಾಟ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ನಿಮ್ಗೆ ಗೊತ್ತಾ ಅಂತ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಸಚಿವ ಈಶ್ವರ್ ಖಂಡ್ರೆ ಅವರನ್ನ ಪ್ರಶ್ನೆ ಮಾಡಿದ್ರು. ಇದೇ ಪ್ರಶ್ನೆಗೆ ಕೇಳಿದ ಕಾಂಗ್ರೆಸ್ ಎಂಎಲ್ಸಿ ಭೀಮಾರಾವ್ ಪಾಟೀಲ್ ಅದನ್ನ ಕೇಳುವುದಕ್ಕೆ ನೀನ್ಯಾರು ಅಂತ ಸಿದ್ದು ಪಾಟೀಲ್ ಮೇಲೆ ಬೆಂಕಿ ಉಗುಳಿದ್ರು. ಬೀದರ್ನ ಕೆಡಿಪಿ ಸಭೆಯಲ್ಲಿ ಶಾಸಕ ಸಿದ್ದು ಪಾಟೀಲ್ ಹಾಗೂ ಎಂಎಲ್ಸಿ ಭೀಮಾರಾವ್ ಪಾಟೀಲ್ ನಡುವೆ ಗಲಾಟೆ ನಡೆಯಿತು. ಇದಾದ ಬಳಿಕ ನಾಯಕರ ಮನೆ ಮುಂದೆ ಕಾರ್ಯಕರ್ತರು ಜಮಾಯಿಸಿದ್ರು. ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಹುಮ್ನಾಬಾದ್ ಪಟ್ಟಣದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ಹಾಕಲಾಗಿದೆ.